ಹಾಯ್ ಎಲ್ಲೋ ನಮಸ್ತೆ. ಇವತ್ತು ಕ್ಯಾರೆಟ್ ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಕ್ಯಾರೆಟ್, ಶಾವಿಗೆ, ದ್ರಾಕ್ಷಿ, ಗೋಡಂಬಿ, ಹಾಲು, ಸಕ್ಕರೆ ಮತ್ತು ಹಾಗೆ ತುಪ್ಪ. ಮೊದಲು ನಾವು ಒಂದು ದಪ್ಪ ತಳ ಇರುವಂತಹ ಒಂದು ಪಾಟನ್ನು ತಗೊಂಡು ಅದು ಕಾದಿದೆಯಾ ಅಂತ ಚೆಕ್ ಮಾಡಿ ಅದಕ್ಕೆ ನಾವು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಆ ತುಪ್ಪ ಕಾದ ನಂತರ ಅದಕ್ಕೆ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ದ್ರಾಕ್ಷಿ ಗೋಡಂಬಿ ಬ್ರೌನ್ ಕಲರ್ ಬರೋ ಹಾಗೆ ನೀಟಾಗಿ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಅದನ್ನು ಎತ್ತಿಟ್ಕೊಂಡು ಅದೇ ಪಾಟ್ಗೆ ನಾವು ಶಾವಿಗೆನ ಹಾಕ್ಕೊಳ್ಳೋಣ. ಶಾವಿಗೆನೂ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ನೀಟಾಗಿ ನಾವು ಫ್ರೈ ಮಾಡ್ತಾ ಹೋಗೋಣ. ನಂತರ ಅದನ್ನು ಕೂಡ ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ಅದೇ ಪಾಟ್ಗೆ ನಾವು ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ತುಂಬ ಸಾಫ್ಟ್ ಆಗೋವರೆಗೆ ಮಿಕ್ಸ್ ಮಾಡಬೇಕು. ನೋಡಿ, ಆ ಟೆಕ್ಸ್ಚರ್ ನೋಡಿದಾಗಲೇ ನಿಮಗೆ ಗೊತ್ತಾಗ್ತಾ ಇದೆ ಅದು ಸಾಫ್ಟ್ ಆಗಿದೆ ಅಂತ. ಸೊ ಅದಕ್ಕೆ ಈಗ ನಾನು 2 ಕಪ್ ಆಗೋಷ್ಟು ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಕಪ್ ಹಾಲನ್ನು ನೀವು ಮಿಕ್ಸ್ ಮಾಡ್ಕೋಬೋದು. ಸೊ ಈಗ ನಾವು ಅದನ್ನು ನೀಟಾಗಿ ಕೈ ಆಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಎಷ್ಟು ನೀಟಾಗಿ ಆರೆಂಜ್ ಕಲರಲ್ಲಿ ಶಾವಿಗೆ ಪಾಯಸ ಕಾಣ್ತಾ ಇದೆ. ಇದನ್ನು ಪ್ಲೇಟ್ ಮುಚ್ಚಿ 1-3 ಮಿನಿಟ್ಸ್ ಹಾಗೆ ಫ್ರೈ ಮಾಡ್ತಾ ಕುದಿ ಬರೋವರೆಗೆ ಬೇಯಿಸಬೇಕು. ಬೆಂದಾದಮೇಲೆ ಅದು ಬೆಂದಿದೆಯಾ ಅಂತ ನಾವು ಆದಮೇಲೆ ಕ್ಯಾರೆಟ್ ಬೆಂದಿದೆಯಾ ಅಂತ ನಾವು ಒಂದು ಸ್ವಲ್ಪ ಕ್ಯಾರೆಟನ್ನು ತೊಗೊಂಡು ಇಚ್ಕಿ ನೋಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಅದು ಬೆಂದಾದಮೇಲೆ ನಾವೇನು ಶಾವಿಗೆನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಬೆರೆಸೋಣ. ಅದನ್ನು ಕೂಡ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಶಾವಿಗೆ ಕೂಡ ನಮಗೆ ಸಾಫ್ಟ್ ಆಗಬೇಕು. ನೀವು ಒಂದು ಶಾವಿಗೆನ ತೊಗೊಂಡು ಕೈಯಲ್ಲಿ ಇಚ್ಕಿ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಅದು ಸಾಫ್ಟ್ ಆಗಿದೆಯಾ ಅಂತ. ಅದು ಸಾಫ್ಟ್ ಆಗಿದ್ದರೆ ಸಕ್ಕರೆನ ಹಾಕೋಣ. ನಾನು 3/4 ಕಪ್ಪಷ್ಟು ಸಕ್ಕರೆನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗೆ ಸಕ್ಕರೆ ಬೇಡ ಅನಿಸುತ್ತೆ ಅವರು ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಕೂಡ ಇಲ್ಲಿ ಬಳಸ್ಬೋದು. ಚೆನ್ನಾಗಿ ಈ ಮಿಶ್ರಣ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಷ್ಟು ಗಟ್ಟಿಯಾಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಇದು ಕುದ್ದಾದ ಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಏನು ಮಿಶ್ರಣ ಇದೆ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ 1-3 ಮಿನಿಟ್ಸು ಲೋ ಫ್ಲೇಮಲ್ಲಿ ನಾವು ಚೆನ್ನಾಗಿ ಬೇಯಿಸಿದಾಗ ಅದು ಇನ್ನೂ ನೀಟಾಗಿ ತಿಕ್ನೆಸ್ಸು ಬರುತ್ತೆ. 1-3 ಮಿನಿಟ್ಸ್ ಆದಮೇಲೆ ನೀವು ಅದನ್ನು ತೆಗೆದು ಮತ್ತೆ ಕೈ ಆಡಬೇಕು. ಆಗ ನಿಮಗೆ ಶಾವಿಗೆ ಪಾಯಸ ರೆಡಿಯಾಗಿರುತ್ತೆ. ಈಗ ಶಾವಿಗೆ ಕ್ಯಾರೆಟ್ ಪಾಯಸ ರೆಡಿಯಾಗಿದೆ. ಬೌಲ್ಗೆ ಸರ್ವ್ ಮಾಡಿಕೊಂಡು ಇದನ್ನು ನಾವು ಈಗ ಟೇಸ್ಟ್ ಮಾಡ್ಬೋದು. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಅವರು ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.